Namaste and welcome back to my channel. Welcome after 2 weeks, but I am back with a very good content and very interesting. ಏನಕ್ಕೆ ಅಂತಂದ್ರೆ ಬಹಳಷ್ಟು ಜನರ ಡ್ರೀಮ್ ಏನಪ್ಪಾ ಅಂತಂದ್ರೆ ಒಂದು ಗರ್ಲ್ಸ್ ಟ್ರಿಪ್ and we are with our girls trip. ಸೊ ಯಾರು ಅನ್ನೋದನ್ನ ನಾನು ಯಾರಿಗೂ ಇಂಟ್ರೊಡಕ್ಷನ್ ಮಾಡಬೇಕಾಗಿಲ್ಲ. ಸೊ ನಾವು TV9 ನ ಎಕ್ಸ್ ಕೊಲೀಗ್ಸ್ ಇವಾಗ ಒಂದು ಟ್ರಿಪ್ ಅನ್ನ ಪ್ಲಾನ್ ಮಾಡಿ ಎಕ್ಸ್ಕ್ಲೂಸಿವ್ ಆಗಿರುವಂತಹ ಗರ್ಲ್ಸ್ ಟ್ರಿಪ್ ಅನ್ನ ಪ್ಲಾನ್ ಮಾಡಿದೀವಿ. ವಿ ಆರ್ ಗೋಯಿಂಗ್ ಟು ಅ ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್. ಇದ್ರ ರಿಲೇಟೆಡ್ ಆಗಿರುವಂತಹ ಡಿಫ್ರೆಂಟ್ ಕ್ರೇಜಿ ಕಾಂಟೆಂಟ್ ಅನ್ನುವಂಥದ್ದು ಬರುತ್ತೆ. ಸ್ಟೇ ಟ್ಯೂನ್ ಅಂಡ್ ನೌ ಲೆಟ್ಸ್ ಗೋ ಟು ದ ಪ್ಲೇಸ್. ಚಲೋ. ನಾನು ಲುಂಗಿ ಉಟ್ಟಾಗಿದೆ ಸೌತ್ ಕೇಂದ್ರ ಮದುವೆಯಲ್ಲಿ, ಕೇರಳ ಮದುವೆಯಲ್ಲಿ. ಸೊ ಇವಾಗ ನಾವು ಯಡಿಯೂರ್ ಹತ್ರ ಇರುವಂಥ ಒಂದು ಮಾರ್ಕೋನಹಳ್ಳಿ ಡ್ಯಾಮ್ ಅನ್ನೋದ್ರನ್ನ ಬೈ ಚಾನ್ಸ್ ನೋಡಿದ್ವಿ. ಆ್ಯಂಡ್ ಸೀರಿಯಸ್ಲಿ ನಮ್ಮ ವಿಶ್ವೇಶ್ವರಯ್ಯ ಅವರ ಕಾಲದಲ್ಲಿರುವಂಥ ಟೆಕ್ನಾಲಜಿ ಇದೆ ಅಲ್ಲ, ಅಂದರೆ ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ, ಬಟ್ ಅವ್ರದ್ದು ಆ ಟೆಕ್ನಾಲಜಿ ಹೆಂಗೆ ಕಟ್ಟಿದ್ರು, ಟರ್ಬೈನ್ ಹೆಂಗೆ ವರ್ಕ್ ಆಗುತ್ತೆ, ವಾಟರನ್ನು ಗ್ರೈಂಡ್ ಮಾಡಬಹುದು ಅನ್ನೋ ಟೆಕ್ನಾಲಜಿ ಇದೆ ಅಲ್ವಾ. ಯಾಕೆ ಇದನ್ನು ಇನ್ನೂ ನಮ್ಮ ಕೆಂಪಸ್ ಬರ್ತಾ ಇದೆ ವೇಟ್. ಆಲ್ ರೈಟ್. ಸೊ ನಮ್ದು 2 ವರ್ಷದಲ್ಲಿ ಬ್ರಿಡ್ಜ್ ಮುಗಿದೋಯ್ತು, ಅಲ್ಲಿ ಬಿದ್ದೋಯ್ತು, ಇನಾಗ್ರೇಷನ್ಗಿಂತ ಮುಂಚೆನೇ ಡೆಮಾಲಿಷ್ ಆಗೋಯ್ತು ಅನ್ನೋದೆಲ್ಲ ಕೇಳ್ತೀವಿ. ಇಂಥ ಒಂದು ಟೆಕ್ನಾಲಜಿ ಒಬ್ಬ ಮನುಷ್ಯ ಕಂಡುಹಿಡಿದು ಇವತ್ತಿಗೂ ಆ ಕಾಲದಿಂದ ಇವತ್ತಿನವರೆಗೆ ಸವಕಳಿ ಕೂಡ ಆಗಿಲ್ಲ. ಅಷ್ಟರ ಮಟ್ಟಿಗೆ ಇಟ್ಸ್ ಫಿಟ್ ಆ್ಯಂಡ್ ಫೈನ್. ಯಾಕೆ ಅಡಾಪ್ಟ್ ಮಾಡ್ಕೊಳ್ತಾ ಇಲ್ಲ ನಮ್ಮ ಗೌರ್ಮೆಂಟ್? ಇದನ್ನು ಮ್ಯಾಂಡೇಟ್ರಿ ಅನ್ನೋ ಥರದಲ್ಲಿ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ. ನಿಮಗೆ ಗೊತ್ತಿದ್ರೆ ದಯವಿಟ್ಟು ಆನ್ಸರ್ ಮಾಡಿ. ಹಾಯ್ ಗುರುಜಿ. ಓಕೆ ಬಾಯ್. ಆಲ್ ರೈಟ್. ಹಾಸನವನ್ನು ಎಂಟರ್ ಆಗ್ತಾ ಇದ್ದ ಹಾಗೆ ವೆದರ್ ಜೊತೆ ಟೆರೇನ್ ಕೂಡ ಹೆಂಗೆ ಚೇಂಜ್ ಆಯಿತು ಅಂತಂದರೆ, ವೆಲ್ಕಮ್ ಟು ಬ್ಯೂಟಿಫುಲ್ ನಮ್ಮ ಮಲೆನಾಡು. 2 hours later. 1 ನಿಮಿಷ 3 ಜನ. ಇಷ್ಟೇನಾ? ಫಸ್ಟ್ ಥಿಂಗ್ಸ್ ಫಸ್ಟ್, ರೆಸಾರ್ಟನ್ನು ಚೆಕ್ ಇನ್ ಆದ ತಕ್ಷಣ ನಾವು ಮಲೆನಾಡಿನ ಅಥೆಂಟಿಕ್ ಫುಡ್ನ ಮುಂದೆ ಇದ್ವಿ. ವಾಟ್ ಅ ಫುಡ್. ಸೊ ಇದರ ಸಪ್ರೇಟ್ ವ್ಲಾಗ್ ಬರುತ್ತೆ, ಅಲ್ಲಿವರೆಗೂ ನಮ್ಮ ಮಶ್ಕಿರಿ ಎಂಜಾಯ್ ಮಾಡಿ. ಹಾಯ್ ಫ್ರೆಂಡ್ಸ್, ವಿ ಆರ್ ಇನ್ ಗರ್ಲ್ಸ್ ಟ್ರಿಪ್ ಇನ್ ದೇವದರೆ ರೆಸಾರ್ಟ್. ಸ್ಟೇ ಟ್ಯೂನ್ಡ್. ಐ ವಿಲ್ ಲೆಟ್ ಯು ನೋ ಹೌ ಇಟ್ ಇಸ್. ಓಕೆ ಬಾಯ್. ನಮ್ಮ ಕಾಟೇಜನ್ನು ನೋಡಿ ಇನ್ನೂ ಫುಲ್ ಖುಷಿಯಾಗಿ ಅಲ್ಲಿ ನಮ್ಮ ಲಗೇಜಸನ್ನೆಲ್ಲ ಡ್ರಾಪ್ ಮಾಡಿ ಒಂಚೂರು ಫ್ರೆಶ್ ಅಪ್ ಆಗಿ ಮಳೆಯಲ್ಲಿ ನೆನೆಯೋಕ್ಕೆ ಅಂತ ಹೊರಟ್ವಿ. ಅಷ್ಟು ಬ್ಯೂಟಿಫುಲ್ ವೆದರಲ್ಲಿ ಮಳೆ ಬರ್ತಾ ಇರುವಾಗ ಸೋಲೋ ಕಯಾಕಿಂಗ್ ಮಾಡಿದ್ದು ನನ್ನ ಒನ್ ಆಫ್ ದ ಬೆಸ್ಟ್ ಮೆಮೊರೀಸ್ ಅಂತ ಹೇಳ್ಬೋದು. ವಾಪಸ್ ಬಂದು ಬೆಚ್ಚಗಿರೋ ನೀರಲ್ಲಿ ಸ್ನಾನ ಮಾಡಿ ನೆಕ್ಸ್ಟ್ ನಮ್ಮ ಪ್ರೋಗ್ರಾಮ್ ಏನಪ್ಪ ಅಂತಂದರೆ, The next morning. Indeed, a very good morning with colorful breakfast. ಆಮೇಲೆ ವಿ ಆರ್ ಬ್ಯಾಕ್ ಎಟ್ ಅವರ್ ಜಾಬ್. ಸೊ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಅನ್ನೋದು ಇನ್ಸ್ಟಾದಲ್ಲೂ ಇದೆ, ಹಾಗೆ ಇಲ್ಲೂ ಕೂಡ ಬರುತ್ತೆ. ಹೋಲ್ಡ್ ಆನ್. ಪೆಟ್ಟು ತಿಂತೀಯಾ? ಬರೇ ವಿಡಿಯೋ ಮಾಡಿಸ್ಕೊಂಡಿದ್ದಲ್ಲ, ಬೈಸ್ಕೊಂಡು ಕೂಡ ವೀಡಿಯೋಸ್ ಮಾಡಿಕೊಂಡೆ. ಬಟ್ ಯಾ, ಎಷ್ಟು ಬ್ಯೂಟಿಫುಲ್ ವೆದರ್, ಎಂಥ ಬ್ಯೂಟಿಫುಲ್ ಲೊಕೇಶನ್, ಎಷ್ಟು ಅಮೇಝಿಂಗ್ ಆಗಿರುವಂತಹ ಸರ್ವಿಸ್ ಇತ್ತು ಅಂತಂದರೆ, ದಿಸ್ ವಾಸ್ ಲಿಟ್ರಲಿ ಅ ಡ್ರೀಮ್ ಟ್ರಿಪ್ ಕಮ್ ಟ್ರೂ.
ನನ್ನ ಫೇವ್ರೇಟ್ ಪೀಪಲ್ ಜೊತೆ, ಯಾರ ಜೊತೆ ನಾವು ಸುಮ್ಮನೆ ರ್ಯಾಂಡಮ್ ಆಗಿ ಮೇಕಪ್ ರೂಮಲ್ಲಿ ಕೂತ್ಕೊಂಡು ನಮ್ಮ TV9ನ ಆಫೀಸ್ನಲ್ಲಿ ಮಾತಾಡಿದ್ವಿ. ಕೆಲವೊಂದು ಸತಿ ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು, ಆ ತಥಾಸ್ತು ಅನ್ನುವಂಥದ್ದು ವರ್ಕ್ ಆಗುತ್ತೆ ಅನ್ನೋದಕ್ಕೆ ಈ ಟ್ರಿಪ್ ಅನ್ನೋದು ಡೆಫಿನೆಟ್ಲಿ ಸಾಕ್ಷಿ. ನಾವು ಅಲ್ಲಿ ಕೆಲಸವನ್ನು ಒಟ್ಟಿಗೆ ಮಾಡ್ತಾ ಇದ್ದಿದ್ರೆ ಬಹುಶಃ ಇದು ಸಾಧ್ಯ ಆಗ್ತಾ ಇರಲಿಲ್ವೇನೋ. ಬಟ್ ಲೈಫ್ ಹ್ಯಾಸ್ ಗ್ರೇಟ್ ಪ್ಲ್ಯಾನ್ಸ್. ನಾವು ಏನೇ ಬರಿಬಹುದು, ಏನೇ ಮಾಡಬಹುದು. ಸೊ ಅಲ್ಲಿಂದ ನಾವು ಅಲ್ಲೇ ಪ್ರೈವೇಟ್ ವಾಟರ್ಫಾಲ್ ಇತ್ತು, ಅದನ್ನು ನೋಡಿದ್ವಿ, ಫುಲ್ ಮಸ್ತಿ ಮಾಡಿದ್ವಿ. ಚಂದ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಮಶ್ಕಿರಿ ಮಾಡಿಕೊಂಡು ವಾಪಸ್ ಬಂದ್ವಿ. ಒಂದು ಗುಡ್ ಮೊಮೆಂಟ್ ಅಂತ ಹೇಳಬಹುದು, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಬಹುದು. ಇಂಥದ್ದು ಅದೆಷ್ಟೇ ಟ್ರಿಪ್ಪನ್ನು ನಾವು ಪ್ಲ್ಯಾನ್ ಮಾಡಿಕೊಂಡ್ರೂ ಕೂಡ ಫಸ್ಟ್ ಈಸ್ ಆಲ್ವೇಸ್ ಫಸ್ಟ್. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಮೈ ವೆಲ್ ವಿಷರ್ಸ್. ಸುಕನ್ಯಾ ಅವ್ರು ಇರಬಹುದು, ನಿಶಾ ಅವ್ರು ಇರಬಹುದು. ಐ ಹ್ಯಾಡ್ ಅ ಗ್ರೇಟ್ ಟೈಮ್. ಅಂದರೆ ನಾವಾಗಿ ಇರೋದು, ನಾವು ಯಾವುದೇ ಭಯ ಇಲ್ಲದೆ ನಮ್ಮನ್ನು ಎಕ್ಸಿಬಿಟ್ ಮಾಡೋದು ಕೆಲವೊಂದಷ್ಟು ಜನರು ಮುಂದೆ ಮಾತ್ರ ಆಗಿರುತ್ತೆ. ಯಾರೂ ನಮ್ಮನ್ನು ಜಡ್ಜ್ ಮಾಡೋದಿಲ್ಲ. ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್. ಇಲ್ಲ ಹಿಂಗಿತ್ತಲ್ಲ, ಇನ್ನೊಂದು ಮಾಡೋಣ. ಇದಕ್ಕೆ ಹಿಂಗಿತ್ತಲ್ಲ, ಬೇಡ ಬೇಡ, ಇದು ಚೆನ್ನಾಗಿರುತ್ತೆ. ನಿಮ್ಮಿಬ್ರು ತಲೆ ಸರಿ ಇಲ್ಲ. ಸರಿ ಮಾಡಿ, ಸ್ಟ್ರೇಟ್ ನೋಡಿ, ಸ್ಟ್ರೈಟ್ ನೋಡ್ಬೇಕಿದ್ರೆ ಕ್ಯಾಮ್ರಾ ನಮ್ಗೆ ಸ್ಟ್ರೈಟ್ ಇರ್ಬೇಕು. ಅದು ಪ್ಲೇ ಮಾಡಲ ಮ್ಯೂಸಿಕ್. The next morning. ಸೊ ಇವತ್ತು ಮತ್ತೆ ಒಂದು ಚಂದದ ಬ್ರೇಕ್ಫಾಸ್ಟನ್ನು ಮಾಡಿ ಈ ಒಂದು ರೆಸಾರ್ಟ್ಗೆ ಟಾಟಾ ಬೈ ಬೈ ಅಂತ ಒಂದು ಗ್ರೇಟ್ಫುಲ್ ಹಾರ್ಟಿಂದ ಹೇಳುವಂತಹ ಸಮಯ. ಥ್ಯಾಂಕ್ ಯು ಸೋ ಮಚ್ ದೇವದರೆ ರೆಸಾರ್ಟ್ ಫಾರ್ ಹೋಸ್ಟಿಂಗ್ ಅಸ್ ಫಾರ್ ಅ ಬ್ಯೂಟಿಫುಲ್ ಮೆಮೊರಿ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತಂದರೆ, One eternity later. ಹಲೋ, ವೆರಿ ಗುಡ್ ಮಾರ್ನಿಂಗ್. ಸೊ ಈ ಗರ್ಲ್ಸ್ ಟ್ರಿಪ್ ಎಲ್ಲ ಪ್ಲಾನ್ ಆಗಿದ್ದು ಒಂದು ಮೇನ್ ರೀಸನ್ ಇಂದ. ನಮ್ಮ TV9ನ ಎಕ್ಸ್ ಕೊಲೀಗ್ ಒಬ್ಬರ ಮದುವೆ ಅನ್ನುವಂಥದ್ದಕ್ಕೆ ಈ ವೆನ್ಯೂವನ್ನು ರೀಚ್ ಆಗಿದ್ದೀವಿ, ಫುಲ್ ಇಂಡಿಯನ್ ಟ್ರೆಡಿಷನಲ್ ವೇರಲ್ಲಿ. ಸೊ ಅವರ ಮದುವೆಯ ಕೆಲವೊಂದಷ್ಟು ಗ್ಲಿಮ್ಸಸ್ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಜೊತೆಗೆ ನಿಮಗೆ ಕೆಲವೊಂದಷ್ಟು ಫ್ಯಾಮಿಲಿಯರ್ ಫೇಸಸ್ ಅನ್ನೋದು ನೋಡೋಕೆ ಸಿಗುತ್ತೆ. ನೀವು ಅವ್ರನ್ನ ಸ್ಕ್ರೀನಲ್ಲಿ ನೋಡಿರ್ತೀರಾ, ಅವರ ಫ್ಯಾನ್ ಕೂಡ ಆಗಿರಬಹುದು. ಸೊ ಈ ಒಂದು ಮದುವೆಯನ್ನು, ಅದರ ಗ್ಲಿಮ್ಸಸ್ಸನ್ನು, ಅದರ ಕೆಲವೊಂದಷ್ಟು ಗೆಸ್ಟನ್ನು enjoy. And by the way, this is the first time that I am attending a Jain wedding. Interesting. इस सज्जन को क्या तकलीफ है भाई? A few moments later. Has anybody seen it? तो रुको जरा, सबर करो. Excuse me, has anybody seen? ಇದು ಆಕ್ಚುಲಿ ಚೆನ್ನಾಗಿರೋದು. ಆಲ್ ರೈಟ್, ಅಲ್ಲಿ ಫಂಕ್ಷನನ್ನು ಮುಗಿಸ್ಕೊಂಡು ಚಂದ ಮಾಡಿ ಸಾವಿರಾರು ಫೋಟೋಸ್ ತೊಗೊಂಡು ವೀಡಿಯೋಸ್ ತೊಗೊಂಡು ನಮ್ಮ ಹಳೆ ಟೀಮ್ಗೆ ಹಾಯ್ ಹೇಳಿ ಬಾಯ್ ಹೇಳಿ ಅಲ್ಲಿ ಕಾರ್ಕಳದಲ್ಲಿ ಯಾರು ನಮ್ಮನ್ನು ಹೋಸ್ಟ್ ಮಾಡ್ತಾಯಿದ್ರು ಅವ್ರ ಮನೆಗೆ ವಾಪಸ್ ಹೋದ್ವಿ. A few moments later.
ಅಲ್ಲಿಂದ ನಮ್ಮನ್ನು ಯಾರು ಕಾರ್ಕಳದಲ್ಲಿ ಹೋಸ್ಟ್ ಮಾಡ್ತಾ ಇದ್ರು, ಸುಕನ್ಯಾ ಅವರ ಒಬ್ಬ ಸ್ವೀಟ್ ಕಸಿನ್. ಹಿ ವಾಸ್ ಕೈಂಡ್ ಇನಫ್ ಟು ಟೇಕ್ ಅಸ್ ಟು ಅ ಬ್ಯೂಟಿಫುಲ್ ವಾಟರ್ ಫಾಲ್ಸ್, ದುರ್ಗಾ ಫಾಲ್ಸ್ ಅಂತ ಕರೀತಾರಂತೆ ಇದನ್ನು. ಸೀರಿಯಸ್ಲಿ ಕಾರ್ಕಳವನ್ನು ನಾವು ಇಮ್ಯಾಜಿನ್ ಮಾಡಿದ್ದಕ್ಕಿಂತ ಇನ್ನೂ ಬ್ಯೂಟಿಫುಲ್ ಆಗಿದೆ ಅನ್ನೋದು ಈ ಪ್ಲೇಸಸ್ ಎಲ್ಲ ನೋಡಿದ್ಮೇಲೆ ನನಗೆ ಅನ್ನಿಸ್ತು. ಆ್ಯಂಡ್ ಡೆಫಿನೆಟ್ಲಿ ನಾನು ನನ್ನ ನೆಕ್ಸ್ಟ್ ಟ್ರಿಪ್ನಲ್ಲಿ ಕಾರ್ಕಳವನ್ನು ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ಐಟನರಿಯನ್ನು ರೆಡಿ ಮಾಡಿ ನನ್ನ ಟ್ರೈಬ್ ಮೆಂಬರ್ಸ್ಗೆ ತೋರಿಸ್ಬೇಕು ಅನ್ನೋ ಆಸೆ ಇದೆ. ಅದರ ಜೊತೆಗೆ ಈ ಒಂದು ಪ್ಲೇಸ್ ಕೂಡ ಸೋ ಬ್ಯೂಟಿಫುಲ್. ಇದನ್ನು ಆನೆಕೆರೆ ಚತುರ್ಮುಖ ಜೈನ ಬಸದಿ ಅಂತ ಕರೀತಾರೆ. ಈ ಪ್ರದೇಶ ಕೇವಲ ಪವಿತ್ರ ಮಾತ್ರ ಅಲ್ಲದೆ ಇಲ್ಲಿ ಸುತ್ತಮುತ್ತಲಿನ ಪ್ರದೇಶ ಇದೆ ಅಲ್ಲ, ಎಷ್ಟು ಪ್ರಶಾಂತವಾಗಿರುವಂತಹ ವಾತಾವರಣ ಇದೆ ಅಂತಂದರೆ ಡೆಫಿನೆಟ್ಲಿ ಐ ವಿಲ್ ಕಮ್ ಬ್ಯಾಕ್ ಹಿಯರ್. ಕಾರ್ಕಳಕ್ಕೆ ಮತ್ತೆ ಡೆಫಿನೆಟ್ಲಿ ಬರ್ತೀನಿ. ನೆಕ್ಸ್ಟ್ ಡೇ ಇಲ್ಲಿಂದ ನಾವು ಡೈರೆಕ್ಟ್ ಮಣಿಪಾಲನ್ನು ದಾಟಿ ಅಲ್ಲಿಂದ ಇನ್ನೊಂದು ಹೊಸ ಎಕ್ಸ್ಪೀರಿಯನ್ಸ್ನ ಜೊತೆ ವಾಪಸ್ ಬೆಂಗಳೂರನ್ನು ಸೇರಿಕೊಳ್ಬೇಕು ಅನ್ನುವಂಥ ಪ್ಲ್ಯಾನನ್ನು ಮಾಡಿದ್ದೀವಿ. ಉಡುಪಿಯನ್ನು ರೀಚ್ ಆದ್ವಿ ರೈಲ್ವೆ ಸ್ಟೇಷನ್ನಲ್ಲಿ ನಮ್ಮ ಟ್ರೈನ್ಗೋಸ್ಕರ, ವಿಚ್ ಈಸ್ ವಿಸ್ಟಾ ಡೋಮ್ ಟ್ರೈನ್ ಕಮಿಂಗ್ ಫ್ರಮ್ ಕಾರವಾರ್. ಸೊ ನಾನು ಯಾವತ್ತೂ ಈ ಒಂದು ಟ್ರೈನಲ್ಲಿ ಟ್ರಾವೆಲ್ ಮಾಡಿಲ್ಲ. ಐ ಆಮ್ ಎಕ್ಸೈಟೆಡ್. ಸೊ ಲೆಟ್ಸ್ ಸಿ ವಾಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ವೀಕ್ವರೆಗೂ ಕಾಯಬೇಕು. ಅಲ್ಲಿವರೆಗೂ ಏನು ಮಾಡಬೇಕು ಅನ್ನೋದು ಗೊತ್ತಿದೆ. ಡೂ subscribe, like, comment, share and do whatever else you want to do, but only good intentions. Take care. Bye bye and Om Namah Shivaya.